ಹಾಯ್ ಫ್ರೆಂಡ್, ನಾನು ಶಿಲ್ಪ. ನೆನ್ನೆ ಲಾಗ್ ಇದು ಕಂಟಿನ್ಯೂಷನ್ ಲಾಗ್ ಆಗಿರುತ್ತೆ ನೋಡಿ. ಇವತ್ತು ನಮ್ಮೂರಲ್ಲಿ ಯಾವ್ಯಾವ ದೇವಸ್ಥಾನ ಇದ್ದಾವೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಎಲ್ಲೂ ಸ್ಕಿಪ್ ಮಾಡದೆ ಈ ವಿಡಿಯೋನ ಫುಲ್ ನೋಡಿ. ಯಾವ್ಯಾವ ದೇವಸ್ಥಾನಕ್ಕೆ ನಾನು ಹೋಗ್ತೀನಿ ಅದೆಲ್ಲ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ. ಇದು ಆಂಜನೇಯ ದೇವಸ್ಥಾನ. ಫಸ್ಟು ನಾವು ಬಂದಿದ್ದು ಆಂಜನೇಯ ದೇವಸ್ಥಾನಕ್ಕೆ. ನಮ್ಮ ಮನೆಗೆ ಹತ್ರ ಇದೆ, ಹಂಗಾಗಿ ನಾವು ಫಸ್ಟ್ ಇಲ್ಲಿಂದನೇ ಹೋಗೋಣ ಅಂತೇಳ್ಬಿಟ್ಟು ನಮ್ಮ ಅಕ್ಕ, ನಾನು, ಅವ್ರ ಮೊಮ್ಮಗಳು ಮತ್ತು ನನ್ನ ಮಗನ್ನ ಕರ್ಕೊಂಡು ಬಂದ್ವಿ. ನಾನೊಂದು ವೀಡಿಯೋ ಮಾಡಿಕೊಡಿ ಅಂತ ನಮ್ಮ ಅಕ್ಕನ ಕೇಳಿದೆ, ಮಾಡಿಕೊಟ್ರು. ಈ ವಿಡಿಯೋದಲ್ಲಿ ನಾನು ನಿಮಗೆ ಫುಲ್ ತೋರಿಸ್ಕೊಂಡಿದ್ದೀನಿ. ಅಂದರೆ ನನ್ನ ಫುಲ್ ಫೋಟೋ ಅಂದರೆ ವೀಡಿಯೋಗೆ ನಾನು ಬೇರೆಯವ್ರಿಗೆ ಕೊಡೋಕ್ಕೆ ಒಂಥರ ಸಂಕೋಚ ಆಗುತ್ತೆ, ಏನು ಅನ್ಕೊಂತಾರೋ ಅನ್ನೋ ಥರ. ಅದಕ್ಕೆ ನಾನೇ ವೀಡಿಯೋ ಮಾಡ್ತಾಯಿರ್ತೀನಿ, ಎಲ್ಲ ವೀಡಿಯೋನು ಬೇರೆಯವ್ರಿಗೆ ನಾನು ಕೊಡೋಲ್ಲ. ಹಾಗಾಗಿ ನಾನು ಫುಲ್ ತೋರಿಸ್ಕೊಳಕ್ಕಾಗಲ್ಲ. ಹಾಗಾಗಿ ಇಲ್ಲಿಂದ ನಾನು ಪೂಜೆ ಮುಗಿಸ್ಕೊಂಡು ನೋಡಿ, ಇವರೇ ಪೂಜೆ ಮಾಡೋರು ಈ ಆಂಜನೇಯ ದೇವಸ್ಥಾನದ ಹತ್ರ. ನಮ್ಮ ಮನೆಯವ್ರಿಗೆ ಇದು ಫೇವ್ರೆಟ್ ದೇವರು. ಅಲ್ಲಿಂದ ಬಂದಿದ್ದು ನಾವು ರಂಗಧಾಮ ದೇವಸ್ಥಾನಕ್ಕೆ. ನೋಡಿ, ರಂಗಧಾಮ ದೇವಸ್ಥಾನ ಅಂದರೆ ರಂಗಧಾಮ ಅಂದರೆ ಬೇರೆ ಯಾವುದಲ್ಲ, ಕೃಷ್ಣನ ದೇವಸ್ಥಾನನೇ. ಇದನ್ನು ರಂಗಧಾಮ ಅಂತ ಹೆಸರಿಟ್ಟಿದ್ದಾರೆ ಅಷ್ಟೇ. ಹಂಗಾಗಿ ಈ ದೇವಸ್ಥಾನ ಊರ ಹೊರಗಡೆ ಒಂದು ದೊಡ್ಡದಾಗಿ ಕಟ್ಸಿದ್ದಾರೆ. ತುಂಬ ಗ್ರ್ಯಾಂಡಾಗಿ ಮೊನ್ನೆ ಎಲ್ಲ ಓಪನಿಂಗ್ ಆಯಿತು. ತುಂಬ ಚೆನ್ನಾಗಿ ಜಾತ್ರೆನೂ ನಡೀತು. ಅದೇ ದೇವರೇ ಇದನ್ನು ಊರಲ್ಲಿ ಇಟ್ಟಿದ್ದಾರೆ. ಇಲ್ಲಿ ನಾವು ವರ್ಷ ಹಬ್ಬಕ್ಕೆ ಈ ದೇವಸ್ಥಾನಕ್ಕೆ ಹೋಗಿ ಹಣ್ಣು ಕಾಯಿ ಮಾಡಿಸ್ಕೊಂಬರ್ತೀವಿ. ನಮ್ಮ ಕಡೆ ಯುಗಾದಿಗೆ ಮನೆಯೆಲ್ಲ ಕ್ಲೀನ್ ಮಾಡಿರ್ತೀವಲ್ಲ, ಊರಲ್ಲಿ ಯಾವ ದೇವಸ್ಥಾನಗಳಿದ್ದಾವೆ ಎಲ್ಲ ದೇವಸ್ಥಾನಕ್ಕೂ ತಪ್ಪದೆ ನಾವು ಈ ಥರ ಹೋಗಿ ಹಣ್ಣು ಕಾಯಿ ಮಾಡಿಸ್ಕೊಂಡು ಬಂದು ಆಮೇಲೆ ನಾವು ನಾನ್ ವೆಜ್ ಏನಾದರೂ ಮಾಡೋದು. ಮತ್ತು ಎಲ್ರಿಗೂ ನೆನ್ನೆ ನಾನು ಕಷ್ಟ ಸುಖ ಸಮವಾಗಿ ಕೊಡಲಿ ಅಂತ ಕೇಳ್ಕೊಂಡಿದ್ದಕ್ಕೆ ಬೇಜಾರು ಮಾಡ್ಕೊಂಡಿದ್ದೀರಾ ಯಾರಾದರೂ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಸಾರಿ ಕೇಳ್ತಾ, ದೇವರು ಎಲ್ಲರಿಗೂ ನಿಮಗೆ ಯುಗಾದಿಯಿಂದ ಒಳ್ಳೆ ಜೀವನ ಕೊಡಲಿ ಅಂತ ಕೇಳ್ಕೊತೀನಿ. ಯಾಕಂದರೆ ನಾನು ಇರೋದು ನಿಜಾನ ನಾನು ಹೇಳಿದೆ, ಬೇರೆಯವ್ರಿಗೆ ಏನಾದರೂ ಬೇಜಾರಾಗಿದೆಯಾ ಅಂತ ನನಗನ್ನಿಸ್ತು, ಅದಕ್ಕೆ ಹೇಳ್ತಾ ಇದ್ದೀನಿ. ಎಲ್ಲಾದರೂ ತಪ್ಪಾಗಿದ್ದರೆ ಕ್ಷಮೆ ಇರಲಿ ಅಂತ ಕೇಳ್ತಾ ಮತ್ತು ಈ ಲಾಗ್ನ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ ನೋಡಿ. ಮತ್ತು ನಾನು ಈ ಹೊರ್ಗಡೆನೇ ಕಾಯಿ ಹೊಡೆಸ್ಬೇಕು ಅಂದರು, ಹಾಗಾಗಿ ಈ ಹೊರ್ಗಡೆನೇ ಕಾಯಿ ಹೊಡೆಸಿ ಈಗ ಶಿವನ ದೇವಸ್ಥಾನ ಯಾವ ರೀತಿ ಇದೆ, ಶಿವ ಯಾವ ರೀತಿ ನಮ್ಮೂರಲ್ಲಿದೆ ಅನ್ನೋದನ್ನು ತೋರಿಸ್ತೀನಿ ನೋಡಿ. ಒಂದೊಂದು ಸರಿ ಕಲ್ಲಿನ ಲಿಂಗನ ಇಡ್ತಾರೆ. ಇವತ್ತು ಹಬ್ಬ ಇರೋದ್ರಿಂದ ಮುಖವಾಡ ಹಾಕಿದ್ದಾರೆ ನೋಡಿ, ಚೆನ್ನಾಗಿರುತ್ತೆ. ಮಾತ್ರ ಲಿಂಗ ಇಟ್ಟಾಗೂ ಚೆನ್ನಾಗಿರುತ್ತೆ. ನಾವು ಕಾರ್ತಿಕ್ ಮಾಸಕ್ಕೆ ಮಾತ್ರ ತಪ್ಪದೆ ಬರ್ತೀವಿ, ಒಂದು ವರ್ಷವೂ ಮಿಸ್ ಮಾಡಲ್ಲ. ತುಂಬ ಚೆನ್ನಾಗಿ ಕಾರ್ತಿಕ್ ಮಾಸದಲ್ಲಿ ಎಲ್ಲ ದೀಪಗಳ ಅಲಂಕಾರ ಚೆನ್ನಾಗಿರುತ್ತೆ. ಶಿವನ ದೇವಸ್ಥಾನದಲ್ಲಿ ನೋಡೋಕ್ಕೆ ತುಂಬ ಇಷ್ಟ. ಇದೇ ನೋಡಿ ಶಿವ, ನಮ್ಮ ತೋಟಗುಡ್ದಲ್ಲಿರೋ ಶಿವನ ದೇವಸ್ಥಾನ ಇದು. ಇದೇ ಲಿಂಗ ಇದೆಯಲ್ಲ, ಇದೆ ಎಲ್ಲ ಚೆನ್ನಾಗಿ ಮೇಂಟೆನೆನ್ಸ್ ಮಾತ್ರ ಚೆನ್ನಾಗಿ ಮಾಡ್ತಾರೆ. ಇಲ್ಲಿಂದ ಬಂದಿದ್ದು ನಾವು ಮಹೇಶ್ವರಂಗೆ. ಇಲ್ಲಿ ಮಹೇಶ್ವರಮ್ಮನ ನಾನಾಗಲೇ ಒಂದು ಸಾರಿ ಒಂದು ವೀಡಿಯೋದಲ್ಲಿ ಹಾಕಿದ್ದೆ, ನೋಡಿರ್ಬೋದು ಕೆಲವರು. ನೋಡದೇ ಇರೋರು ನೋಡಿ ಅಂತ ಹೇಳ್ತಾ, ಈ ಥರ ಇದೆ ನೋಡಿ, ಸ್ಟ್ಯಾಚ್ಯೂ ಹೊರಗಡೆ ಈ ಥರ ಇಟ್ಟಿದ್ದಾರೆ ಮಹೇಶ್ವರಮ್ಮಂದು. ಅಂದರೆ ದೇವಿನೇ, ಬೇರೆ ದೇವರೇನಲ್ಲ. ಅದನ್ನು ಮಹೇಶ್ವರಮ್ಮ ಅಂತ ಕರೀತಾರೆ. ಚಾಮುಂಡೇಶ್ವರಿನ ಮಹೇಶ್ವರಮ್ಮ ಅಂತ ಕರೀತಾರೆ. ಇದೇ ದೇವ್ರನ್ನೇ ಅವತ್ತು ಹೊರಗಡೆ ತಗೊಬಂದಿದ್ದನ್ನು ನಾನು ವೀಡಿಯೋ ಮಾಡಿ ಹಾಕಿದ್ದೆ. ಅಲ್ಲಿಂದ ನಾವು ಪೂಜೆ ಮುಗಿಸ್ಕೊಂಡು ಮತ್ತು ನಮ್ಮ ಫ್ರೆಂಡ್ ಒಬ್ಬರು ಫೋನ್ ಮಾಡಿದರು, ಎಲ್ಲಿದ್ದೀರಾ ಅಂತ. ನಾವು ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ತೀವಿ ಅನ್ನೋದಕ್ಕೆ ನಾವಿಲ್ಲಿದ್ದೀವಿ ಅಂತ ಹೇಳಿದರು. ನಾವು ಮಾತಾಡಿಸಿ ತುಂಬ ದಿನ ಆಗಿತ್ತು, ಹಂಗಾಗಿ ನೋಡೋಣ ಮಾತಾಡ್ಸೋಣ ಅಂತೇಳಿ ಅಲ್ಲಿಂದ ಪೂಜೆ ಮುಗಿಸ್ಕೊಂಡು ಅವ್ರು ಆಂಜನೇಯ ದೇವಸ್ಥಾನದ ಹತ್ರ ಇದ್ದರು ನೋಡಿ. ಇಲ್ಲಿಗೆ ಬಂದ್ವಿ. ಸಂಜು, ಕಾವೇರಿ ಅಂತ ಅವ್ರ ಮಕ್ಕಳು, ನಮ್ಮ ಫ್ರೆಂಡು ಸುಮಾ ಮತ್ತು ಗಂಗಮ್ಮ ಅನ್ನೋರು ಬಂದಿದ್ದರು. ಇವರೇ ಸುಮಾನವರು. ಮಾತಾಡಿಸ್ಕೊಂಡು ಇವರೆಲ್ಲ ಒಂಥರ ನಮ್ಮ ಮನೆಯವರು, ಫ್ಯಾಮಿಲಿ ಇದ್ದಂಗೆ. ನಾನು ಸೆಲ್ಫಿ ತಗೊಳ್ಳೋಣ ಅಂತ ನಾನು ಸುಮ್ಮ ಮಾತಾಡಿದ್ದಕ್ಕೆ ನನ್ನ ಮಗ ಎತ್ಕೊಳಕ್ಕೆ ಬಂದರು ಯಾರು ಅಂತ ಹೇಳ್ಬಿಟ್ಟು ನಾನು ಸೀರೆ ಎಲ್ಲ ಕಿತ್ಬಿಟ್ಟು ನಾನು ಸೇಫ್ಟಿ ಪಿನ್ ಹಾಕ್ಕೊತಾ ಇದ್ದೆ, ಮಾರಿಬಿಟ್ಟೆ. ಆಗೋಯ್ತು. ನಾನು ಸೆಲ್ಫಿ ತಗೊಂಡೆ, ಆದರೆ ನಾನು ಸ್ಕಿಪ್ ಮಾಡಿಬಿಟ್ಟಿದ್ದೀನಿ. ನಂದು ಫೋಟೋ ಚೆನ್ನಾಗಿ ಬಂದಿರಲಿಲ್ಲ, ಸೀರೆ ಎಲ್ಲ ಕಿತ್ತೋಗಿತ್ತು. ಹಂಗಾಗಿ ಅವ್ರ ಜೊತೇಲಿ ನಿಂತ್ಕೊಂಡೆ, ಆದರೂ ಸ್ಕಿಪ್ ಮಾಡಿದ್ದೀನಿ. ಈ ಕಡೆ ಲಾಸ್ಟಲ್ಲಿರೋರು ಇನ್ನೊಬ್ಬರು ಮಂಜಣ್ಣ ಅಂತ ನಮ್ಮ ಮನೆಯವ್ರ ಫ್ರೆಂಡ್ ಲಾಯರು, ಅವರು ವೈಫ್, ಅವರು ಬೆಂಗಳೂರಲ್ಲಿದ್ದಾರೆ. ಎಲ್ಲರೂ ನನಗೆ ದೇವಸ್ಥಾನದಲ್ಲಿ ಸಿಕ್ಕಿದ್ರು, ಎಲ್ಲರೂ ಮಾತಾಡಿಸ್ಕೊಂಡು ಈ ಥರ ಹಬ್ಬನ ನಾನು ಆಚರಿಸಿದೆ. ಫ್ರೆಂಡ್ಸ್, ಯಾರೆಲ್ಲ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಮಾತಲ್ಲೆಲ್ಲಾದರೂ ತಪ್ಪಿದರೆ ಕ್ಷಮೆ ಇರಲಿ ಅಂತ ಕೇಳ್ತಾ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್.